ಬೆಂಗಳೂರು ಟೌನ್ ಹಾಲ್ನಲ್ಲಿ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಮತ್ತು ಯುವ ವಿಭಾಗಗಳ ಪದಗ್ರಹಣ ಸಮಾರಂಭ ಭವ್ಯವಾಗಿ ನಡೆಯಿತು. ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಗುರುಗಳು ಮತ್ತು ನಾಯಕರು, ಸಮಾಜದ ಅಭಿವೃದ್ಧಿಗೆ ಮಹಿಳೆಯರು ಮತ್ತು ಯುವಕರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು. ಸಂಘಟನೆಯ ಶಕ್ತಿ, ಬಸವಣ್ಣನವರ ತತ್ವಗಳು ಮತ್ತು ಸಮಾನತೆಯ ಸಂದೇಶವನ್ನು ಎಲ್ಲರೂ ಒಗ್ಗೂಡಿಸಿಕೊಂಡು ಸಾಗಬೇಕು ಎಂದು ಕರೆ ನೀಡಲಾಯಿತು. ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆಯಾಗಿ ವೀಣಾ ಕಾಶಪ್ಪನವರ ಹಾಗೂ ಯುವ ಘಟಕದ ಅಧ್ಯಕ್ಷರಾಗಿ ವೆಂಕಟರೆಡ್ಡಿ ಪಾಟೀಲ್ ಪದಗ್ರಹಣ ಮಾಡಿದರು. ಸಮಾಜದ ಏಳಿಗೆಗಾಗಿ ಒಗ್ಗಟ್ಟೇ ನಮ್ಮ ಶಕ್ತಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಮಹಿಳಾ ಘಟಕ ಮತ್ತು ಯುವ ಘಟಕದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲಾ ಕಡೆಯಿಂದ ಎಲ್ಲ ರಾಜ್ಯ ಮತ್ತೆ ಮಾರ್ಗದರ್ಶನ ಧೈರ್ಯ ಪ್ರೋತ್ಸಾಹದಿಂದ ಮಾರ್ಗದರ್ಶನದಲ್ಲಿ ಹೆಚ್ಚಾಗಿ ಸ್ಟೇಜ್ ಮೇಲೆ ಮಾತಾಡಿದರೆ ಎಲ್ಲ ಹಿರಿಯರು ಗಣ್ಯರು ಎಲ್ಲ ಪಾಲಿಸಿ ಯಶಸ್ವಿಯಾಗಿ ಎಲ್ಲವನ್ನು ನಿಭಾಯಿಸಿದ ಕೆಲಸ ಮಾಡ್ತೀವಿ. ಆ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ. ಎಲ್ಲಾ ಜಿಲ್ಲೆಗಳು ಮತ್ತು ಎಲ್ಲಾ ರಾಜ್ಯಗಳು ಪ್ರವಾಸ ಮಾಡಿದ್ವಿ. ನಮ್ದು ಡೆಲ್ಲಿ ಘಟಕ ಇದೆ, ಕೇರಳ ಘಟಕ ಇದೆ, ತೆಲಂಗಾಣ ಘಟಕ ಇದೆ, ಆಂಧ್ರ ಘಟಕ ಇದೆ, ಮಹಾರಾಷ್ಟ್ರ ಘಟಕ ಇದೆ. ಇಷ್ಟು ಘಟಕಗಳು ನಮ್ದು ಇದಾವೆ. ಈಗ ಇವತ್ತು ಪದಗ್ರಹಣ ಮಾಡಿದ್ದಾರೆ ಇಷ್ಟು ಘಟಕಗಳಲ್ಲಿ. ಎಲ್ಲಾ ಕಡೆ ನಮ್ಮ ಪದಾಧಿಕಾರಿಗಳಿದ್ದಾರೆ. ಅಲ್ಲಿ ಆ ಜಿಲ್ಲೆಗಳಲ್ಲಿ ಹೋಗಿದ್ದೀವಿ, ಆ ರಾಜ್ಯಗಳಲ್ಲಿ ಹೋಗಿದ್ದೀವಿ. ಮತ್ತೆ ಓದ್ ಯುವ ಘಟಕ ಅಧ್ಯಕ್ಷ ಮಾಂತೇಶ್ ಪಟೇಲ್ ಅವ್ರ ನೇತೃತ್ವದಲ್ಲಿ ನಾವು ಆಂಧ್ರ ಪ್ರದೇಶದಲ್ಲಿ ಹೋಗಿ ಅವಾಗ ಅಲ್ಲಿರೋ ಸಿಎಂಗೆ ಮನವಿ ಮಾಡಿದ್ಮೇಲೆ ಜಗನ್ಮೋಹನ್ ಅವ್ರಿಗೆ ಅಲ್ಲೂ ಕಂಪಲ್ಸರಿ ಬಸವ ಜಯಂತಿ ಮಾಡಬೇಕು ಸರ್ಕಾರ ವತಿಯಿಂದ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನ ಯುವ ಘಟಕ ಎಲ್ಲರೂ ಹೋಗಿ ಕೆಲಸ ಮಾಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ಅದೇ ತರ ಎಲ್ಲ ರಾಜ್ಯಗಳು ಮಾಡಬೇಕು. ಈ ಹಿಂದೆ 91 ಜನ MLA ಇದ್ರು ಅಂತ ಹೇಳ್ತಾರೆ. ಬಸವರಾಜ್ ಹೊರಗೆ ಇವಾಗ ಕಡಿಮೆ ಆಗಿದಾರಲ್ಲ, ಕಾರಣ ಏನು? ಸಂಘಟನೆ ಕೊರತೆ ಅಂತ ಇಲ್ಲದು. ಬಹಳ ಫಸ್ಟ್ ನಮ್ಮವರೇ 2 ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಂದೆ 92 ಜನ MLA ಇದ್ರು ಅಂದ್ರೆ ಅವಾಗ ಜಾಸ್ತಿ ನಮ್ ಜನ ಬರೇ ರಾಜಕೀಯದಲ್ಲಿ ಮತ್ತೆ ಎಲ್ಲ ಅಂದ್ರೆ ಮುಂಚೂಣಿಯಲ್ಲಿ ಸುಮಾರು ಜನ ಬಿಸ್ನೆಸ್ ಆಗಿ ಬೇರೆ ಕಡೆ ಡೈವರ್ಸಿಫೈ ಆಗಿದೆ. ರಾಜಕೀಯ ನಮ್ದು ಇನ್ನು ಐಡೆಂಟಿಫಿಕೇಶನ್ ಬೇಕಾಗಿದೆ. ಹೆಚ್ಚಿನ ಐಡೆಂಟಿಫಿಕೇಶನ್ ಬೇಕು, ಹೆಚ್ಚಿನ ಮಂತ್ರಿ ಸ್ಥಾನ ಎಲ್ಲ ಬೇಕು. ಯಾವುದೇ ನಮ್ದು ಸಮುದಾಯದ ಒಂದು ಏನು ಮೂಲ ಉದ್ದೇಶ ಅಂದ್ರೆ ಯಾವುದೇ ಸಮುದಾಯದಲ್ಲಿ ಅವ್ರು ತಗೊಂಡು ಹೋಗುವಂತ ಕಾರ್ಯ ನಾವು ಮಾಡ್ಕೊಂಡು ಬಂದಿವಿ, ಮಾಡ್ತೇವೆ. ಈ ಸತ್ಯ ಮಾಡ್ತೀವಿ. ಸರ್ವಿಸ್ ಎಲ್ಲಾರ ಮನಸ್ಸಿದೆ. ನಾವು ಜಾಸ್ತಿ 90 ಇಲ್ಲ, 50 ಹಾಕಿದೀವಿ. 90 ಆಗ ಮತ್ತೆ ಪ್ರಯತ್ನ ಮಾಡೋಣ ಅನ್ಸುತ್ತೆ. ಎಲ್ಲ ಸರ್ಕಾರ ಇದ್ರೆ ಚುನಾವಣೆ 90 MLA ಒಂದು ಸಮಾಜದ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಮೇಲೆ ನೀಡಿದ್ದಾರೆ. ಶಾಮನೂರ್ ಶಿಕ್ಷಕ ಸಾಹೇಬ್ ಆರ್ಡರ್ ಮಾಡಿದ್ರು. ಕಾರಣ ಅವರಿಗೆ ಹುಷಾರಿಲ್ಲ, ಇವತ್ತು ಅವ್ರನ್ನ ಮುಂದಿಗಿಲ್ಲ. ಆಮೇಲೆ ಬೀಳ್ಕೊಂಡು ಕಂಡ್ರೆ ಅವ್ರನ್ನ ನಾವು ಕಳ್ಕೊಂಡ್ವಿ. ಇದೆಲ್ಲದ ಒಂದು ರೀತಿಯಲ್ಲಿ ಪದಗ್ರಹಣ ಆಗಿಲ್ಲ. ಇವತ್ತು ಬಹಳ ಅದ್ದೂರಿಯಾಗಿ ಟೌನ್ ಹಾಲ್ ಅಲ್ಲಿ ಪದಗ್ರಹಣ ನೆರವೇರ್ತು ಅಂತ ಹೇಳಿದ್ದಕ್ಕೆ ಮೊದಲನೇದಾಗಿ ನಮ್ಮೆಲ್ಲ ಸಮಾಜದ ಬಾಂಧವರು ಬಂದು ಯಶಸ್ವಿಗೊಳಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಎಲ್ಲ ಸಚಿವರಾಗಿರ್ಬೋದು, ಪೂಜ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಬಂದು ಮಾರ್ಗದರ್ಶನ ನೀಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ದೊಡ್ಡದಾದಂತ ಜವಾಬ್ದಾರಿಯನ್ನು ನಾವು ಹೊರಿಸಿದ್ದಾರೆ. ಅದನ್ನ ತಗೊಂಡು ಹೋಗುವುದು, ಸಮಾಜ ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಹಂತ ಹಂತವಾಗಿ ಗ್ರಾಮಗಳ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ನನ್ನದು ರಾಷ್ಟ್ರೀಯ ಒಂದು ಘಟಕ ಆಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ನಾವು ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕಾಗಿದೆ. ನಾವೆಲ್ಲರೂ ಕೂಡ ವೀರಶೈವ ಪಂಗಡ ಸಾಕಷ್ಟು ಪಂಗಡಗಳು ಎಲ್ಲ ಕೂಡ ಒಟ್ಟಿಗೆ ಇವತ್ತು ಮಹಾಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕೇವಲ ಒಂದು ಪಂಗಡ, ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಎಲ್ಲ ಉಪ ಪಂಗಡಗಳಾದ್ರೂ ಕೂಡ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷಗಳಾಗಿರ್ಬೋದು, ಎಲ್ಲರೂ ಇರೋದ್ರಿಂದ ಸಮಾಜದ ಕೈ ಜೋಡಿಸ್ತಾರೆ ಈ ಒಂದು ಸಮಾಜ ಸಂಘಟನೆಗೆ. ಮೇಡಮ್, ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಜನರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಈಗ ತಾವು ಮಹಿಳಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದೀರಿ, ವಿಶೇಷವಾಗಿ ಮಹಿಳೆಯರಿಗೆ ಏನ್ ಹೇಳಕ್ ಬಯಸ್ತೀರ? ಒಂದೇನಾ ಅಂತ ಬೇರೆ ಬೇರೆ? ಎರಡು ಒಂದೇನೆ ಅಂತ ಹೇಳೋದಕ್ಕೆ ಬಯಸ್ತಾರೆ.
ಇವತ್ತು ಅನಂತ ಕಾಲದಿಂದ ಇವತ್ತು ರೇಣುಕಾಚಾರ್ಯರು ನಮ್ಮ ಏನು ಐತಿಹಾಸಿಕ ಒಂದು ಏನು ನಮ್ಮ ಭೂಮಿ ಸೃಷ್ಟಿ ಆಯ್ತು, ಪಂಚಲಿಂಗಗಳು ಏನು ಉದ್ಭವ ಆಯ್ತು, ಅಂದಿನಿಂದ ಬಂದಂತವ್ರು ರೇಣುಕಾಚಾರ್ಯರು. ಅವರು ಕೂಡ ಲಿಂಗವನ್ನ ಪ್ರತಿಪಾದಿಸಿದರು. ಲಿಂಗ ಒಂದು ಲಕ್ಷ ಲಿಂಗವನ್ನ ಸ್ಥಾಪಿಸುವ ಮೂಲಕ ಲಿಂಗ ಪೂಜೆ ಶ್ರೇಷ್ಠ ಅಂತೇಳಿ, ಇವತ್ತು ಈಶ್ವರ ಪೂಜೆ ಶ್ರೇಷ್ಠ ಅಂತೇಳಿ ಸಾಧಿಸಿದವರು. ಇವತ್ತು ಜಗಜ್ಯೋತಿ ಬಸವೇಶ್ವರರು ಅವರು ಕೂಡ ಇಷ್ಟಲಿಂಗ ಪೂಜೆ ಶ್ರೇಷ್ಠ, ನಾವೆಲ್ಲರೂ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ದೇವರನ್ನ ಕಾಣಬೇಕು, ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅನ್ನೋದನ್ನ ಇಬ್ಬರು ಕೂಡ ಮಾನವ ಧರ್ಮಕ್ಕೆ ಜೈವ ಧರ್ಮದಿಂದಲೇ ಶಾಂತಿ ಕೊಡಿಸಿದ್ರು. ಎರಡು ಸಾಧಕರು ಕಾಯಕವೇ ಕೈಲಾಸ ಅಂತೇಳಿ ದೈವೇ ಧರ್ಮದ ಮೂಲವನ್ನ ಅಂತ ಸಾಧಂತೆ. ಆ ಒಂದು ನಿಟ್ಟಿನಲ್ಲಿ ಎರಡು ಒಂದೇ ಅಂತೇಳಿ ನಾನು ಹೇಳಲು ಬಯಸ್ತೀನಿ.